ಈಗ ಸದಿಕ್ ಜಿ ಈ ಇಡೀ ವಿಚಾರಕ್ಕೆ ಸಂಬಂಧಪಟ್ಟದ್ದು ನಾನು ಆಗಲೇ 3-4 ವಿಚಾರ ಕೇಳಿದೆ. ಫೋನ್ ಆಫ್ ಫ್ರೆಂಡ್ ಆಪ್ಷನ್ ನಿಮಗೆ ಕೊಟ್ಟೆ, ಯಾರಿಂದ ಬೇಕಾದ್ರೂ ನೀವು ತರಿಸಿ. ಯಾವಾಗಲೂ ಏನಾಗುತ್ತೆ, ನಾವು ಜಾಸ್ತಿ ಮಾತನಾಡುವುದಕ್ಕಿಂತ ಈ ಪೇಪರ್ ಇಟ್ಬಿಡೋದು ಇದೆಯಲ್ಲ, ಪೇಪರ್ ಇಟ್ಬಿಡೋದು 1000 ಪಾಲ್ ಮೇಲೂ ಅಂತ ನೋಡಿ. ಇದರಲ್ಲಿ ಏನಂದ್ರೆ ಈಗ ನಾವು ಈ ಡಾಕ್ಯುಮೆಂಟು 148 ಮನೆಗಳಿದ್ದು ಸರ್ವೆ ನಂಬರ್ 99 ಹಕ್ಕುಪತ್ರ ನಾವು ಸಿಎಂ ಕೊಟ್ಟಿದ್ದೀವಿ. ಸ್ವಲ್ಪ ಕೊಟ್ಟಿದ್ಮೇಲೆ ಸಿಎಂ ಹೇಳಿದ್ದಾರೆ, ಇದು ನಮ್ಗೆ ಗೊತ್ತಿಲ್ಲ, ಈ ಮಾಹಿತಿ ಇರ್ಲಿಲ್ಲ, ಎಲ್ಲ ಅಕ್ರಮವಾಗಿ ಕಬ್ಜಾ ಮಾಡ್ಕೊಂಡು ಕುಟ್ಕೊಂಡಿದ್ದೆ ಅಂತ ನಾವು ತಿಳ್ಕೊಂಡಿದ್ದು. ಈ ಹಕ್ಕುಪತ್ರಗಳು ಕೊಟ್ಟಿದಾರಲ್ಲ, ಸಿಎಂಗೆ ಮಾಹಿತಿ ಇರ್ಲಿಲ್ಲ, ಈಗ ಮಾಹಿತಿ ಇದೆ. ಅವ್ರು ಹೇಳಿದ್ದಾರೆ ಅವ್ರ ಬಾಯಿನಿಂದ ಈ ಎಷ್ಟು ಡಾಕ್ಯುಮೆಂಟ್ಸ್ ಇದೆ, 148 ಮನೆಗಳು ನಾವು ಕೊಡ್ತೀವಿ ಅಂತ ವಾದ ಮಾಡಿದ್ದಾರೆ, ಜಬಾನ್ ಕೊಟ್ಟಿದ್ದಾರೆ. ಆಗತ್ತೆ, ನಾಳೆ ನಾಡಿದ್ದು ಆಗತ್ತೆ. ಅದು ಒಂದು. ಇನ್ನೊಂದು ಏನಂದ್ರೆ, ಇದರಲ್ಲಿ ಒಬ್ಬರು ಮೋಹನ್ ಅಂತ ಇದ್ದಾರೆ, ನಮ್ಮ ದಲಿತ ಬಂಧುವರು, ಅದರಲ್ಲಿ ಅವ್ರ ಮನೇನೆ ಅಲ್ಲಿ ಇರೋದು, ಅವ್ರು ಟ್ಯಾಕ್ಸ್ ಕಟ್ಟಿದ್ದಾರೆ. ಆ ಡಾಕ್ಯುಮೆಂಟ್ ಮೇಲೇನು ಇದು ನಡೀತಾ ಇದೆ ನೋಡಿ ಸರ್. ಈಗ ನಾವು ಇದು ಕೊಟ್ಟಿದ್ಮೇಲೆ ಒಂದು ಮಾತು ತುಂಬಾ ಒಳ್ಳೇದು ಹೇಳಿದ್ರು ತಾವು, ಪತ್ರ ಫಸ್ಟ್ ನೋಡ್ಬೇಕಿತ್ತು ಇವರು ಮನೆ ಇದು ಮಾಡಕ್ ಮುಂಚೆ. ಇಲ್ಲ ಅಂದ್ರೆ ಇವ್ರು ಮಾಡ್ಲಿ ಇಲ್ಲ. ಅವ್ರ ವಾದ ಏನಂದ್ರೆ, ಹಕ್ಕುಪತ್ರ ಎಲ್ಲ ನೋಡಿನೇ ಇದೆಲ್ಲ ಫೇಕು ಅಥವಾ ಈ ಜಾಗ ತಹಸೀಲ್ದಾರು ಎಷ್ಟು ಇದ್ರಲ್ಲಿ ಇದಾರಲ್ಲ, ಎಲ್ಲರೂ ಜೈಲ್ಗೆ ಹೋಗ್ತಾರೆ. MLA ಹೋಗ್ತಾರೆ, ಅಲ್ಲಿಂದ ಕೌನ್ಸಿಲರ್ಗಳು, ಲೀಡರ್ಗಳು ಇದ್ದಾರೆ, ಅವರು ತಹಸೀಲ್ದಾರು, ಆಫೀಸ್ ಎಷ್ಟು ಆಫೀಸ್ಗಳು ಇದೆ ಈ ಕೆಲಸ ಮಾಡೋರು ಎಲ್ಲರೂ ಜೈಲ್ಗೆ ಹೋಗ್ತಾರೆ. ಇದು ಸತ್ಯ ಆಚೆ ಬರುತ್ತೆ ನೋಡಿ. ಕಶ್ಯಪ್ ಅವರೇ, ಇಂಥ ವಿಚಾರಗಳಲ್ಲಿ ನಿಮ್ಮ ಸರ್ಕಾರ ಎಲ್ಲೆಲ್ಲಿ ಈ ಥರ ಸರ್ಕಾರಿ ಜಾಗ, ನನಗಿರೋ ಮಾಹಿತಿ ಪ್ರಕಾರ ನೋಡಿ, ಇಲ್ಲಿ ಬೆಂಗಳೂರು ಪೂರ್ವ ಒತ್ತುವರಿ ತೆರವುಗೊಳಿಸಿರುವ ವಿಸ್ತೀರ್ಣ ಎಕರೆ ಮತ್ತು ಗುಂಟೆ 38 ಎಕರೆ 3 ಗುಂಟೆ. ಬೆಂಗಳೂರು ಈಸ್ಟಲ್ಲಿ ಒತ್ತುವರಿ ತೆರವು ಮಾಡಿರೋದು, ಇದರ ವ್ಯಾಲ್ಯೂ 198,93,00,000 ರೂಪಾಯಿ. ಆನೇಕಲ್ಲು 61 ಎಕರೆ 5 ಗುಂಟೆ, ವ್ಯಾಲ್ಯೂ 100,82,00,000. ಬೆಂಗಳೂರು ಸೌತಲ್ಲಿ 59 ಎಕರೆ 12 ಗುಂಟೆ, 242,45,00,000. ಯಲಹಂಕದಲ್ಲಿ 85 ಎಕರೆ 13 ಗುಂಟೆ, 311,64,00,000. ಇನ್ನೊಂದು ಬೆಂಗಳೂರು ಉತ್ತರದಲ್ಲಿ 93 ಎಕರೆ 8 ಗುಂಟೆ, 949,82,00,000. ಒಟ್ಟು ಚೆಕ್ ಮಾಡಿಕೊಂಡಾಗ 1,803,66,00,000 ರೂಪಾಯಿಗಳಷ್ಟು ಜಮೀನು ಒತ್ತುವರಿಯನ್ನು ನೀವು ತೆರವುಗೊಳಿಸಿದ್ದೀರಿ. ಇಲ್ಲೆಲ್ಲೂ ಬರೆದಿರೋ ಇಶ್ಯೂ ಫಕೀರ್ ಲೇಔಟಲ್ಲಿ ಹೆಂಗೆ ಬಂತು ಅಂತ. ನಾನು ಈ ಲೇಔಟ್ದು ನಾವು ತೋರಿಸಿರ್ತೀವಿ ಅವಾಗ. ಫಕೀರ್ ಲೇಔಟ್ ಇಶ್ಯೂ ಇದಕ್ಕೆ ಎಲ್ಲದಕ್ಕಿಂತ ಡಿಫ್ರೆಂಟ್ ಇಲ್ಲಿ ನೋಡಿ. ಇದು ಸ್ಮೂತ್ ಅಂಡ್ ಪ್ರೋಸೆಸ್ ಆಗಿ ಕ್ಲೀನ್ ಆಗಿ ನಡ್ಕೊಂಡು ಹೋಗ್ತಿತ್ತು. ಓಕೆ, ಈ ಇಶ್ಯೂ ಕ್ಲೀನ್ ಆಗಿ ಎಲ್ಲ ಬಂದು ನಮ್ಮ ಅಧಿಕಾರಿಗಳು ಮನವರಿಕೆ ಮಾಡಿ ಇಲ್ಲಿ ಇರಬಾರ್ದು. ಇವರು ಸಾದಿಕ್ ಅವರು ಹೇಳ್ತಿದ್ದಾರೆ ಫಾರ್ ಸೇಕ್ ಆಫ್ ಡಿಬೇಟ್ ನಮ್ಮ ಹತ್ರ ದಾಖಲಾತಿ ಇದೆ ಅಂತ. ಪ್ರೈಮಾ ಫೇಸಿ ಅದು ಫೇಕ್ ಅಂತ ನಮಗ್ ಗೊತ್ತಾಗುತ್ತೆ. ಸಾದಿಕ್ ಅವರೇ, ಒಂದ್ ನಿಮಿಷ ಮಾತಾಡ್ಬಿಡ್ತೀನಿ. ನಿಮ್ಮ ಟೈಮ್ ಅದು ನಿಮ್ಮ ಫಾರ್ ಸೇಕ್ ಆಫ್ ಡಿಬೇಟ್ ಮಾಡಿದ್ದಾರೆ, ಅದಕ್ಕೆ ಹೇಳ್ತಾ ಇದ್ದಾರೆ ಸರ್ ಫೇಕ್ ಅಂತ. ತಪ್ಪು ಮಾಡಿದ್ರೆ ನೀವು ಸಾದಿಕ್ ಜಿ ಮಧ್ಯದಲ್ಲಿ ಇಂಟರ್ಪ್ಟ್ ಮಾಡ್ಬಿಡಿ, ಆಮೇಲೆ ನಿಮ್ಮ ಟೈಮ್ ನೈಜತೆ ಇದ್ರೆ ಅವ್ರಿಗೆ ಏನ್ ಮಾನವೀಯತೆ ದೃಷ್ಟಿಯಿಂದ ಸರ್ಕಾರದ ವತಿಯಿಂದ ಮಾಡೋಣ. ನೈಜತೆ ಇದ್ರೆ ಸರ್ಕಾರದ ವತಿಯಿಂದ ಅವ್ರಿಗೆ ಏನ್ ಹೆಲ್ಪ್ ಬೇಕೋ ಅದನ್ನ ಮಾಡೋಣ. ಇವಾಗ ಈ ಜಾಗದಲ್ಲೂ ನಮ್ಮ ಶೂಸ್ ನ ಅಲ್ಲೋಗಿ ಇಡೋಣ ಸರ್. ನಾವು 4 ಜನನ ಅಲ್ಲೋಗಿ ಒಂದು ವಾರ ಬದುಕಕ್ಕಾಗತ್ತಾ? ಇವ್ರು ಹೇಳ್ತಾರಲ್ಲ, ಇದ್ರು 10 ವರ್ಷದಿಂದ ಇದ್ರು. ಯಾರು ಆ ಲ್ಯಾಂಡ್ ಫಿಲ್ ಮೇಲೆ ಮನೆ ಕಟ್ಕೊಂಡು ಬದುಕಕ್ಕಾಗೋ ಜಾಗನ ಅದು ಹೆಚ್ಚು ಕಮ್ಮಿ ಆಗಿ ಬೆಂಕಿ ಹತ್ಕೊಂಡು ಬಡವರು ಎಲ್ರಿ ಇರ್ತೀರಿ? ಒಂದ್ ನಿಮಿಷ, ನಿಮ್ ಟೈಮ್ ಬಂದ ಖಂಡಿತ ಮಾತಾಡಿ. ಆ ಜಾಗದಲ್ಲಿ ಇದು ಸತತವಾಗಿ 15-18 ತಿಂಗಳಿಂದ ಪ್ರೋಸೆಸ್ ನಡೀತಾ ಇತ್ತು. RI ರಿಪೋರ್ಟ್ ಹಾಕಿದ್ರು, VI ರಿಪೋರ್ಟ್ ಹಾಕಿದ್ದಾರೆ, VA ರಿಪೋರ್ಟ್ ಹಾಕಿದ್ದಾರೆ. ಈಗ ನಾನು ಫ್ರಾಂಕ್ಲಿ ಒಂದು ಕ್ವಶನ್ ಕೇಳ್ಬಿಡ್ತೀನಿ. ಕಾಂಗ್ರೆಸ್ನ ಸರ್ಕಾರ ಇದ್ದಾಗ ಸಾಮಾನ್ಯ ಮುಸ್ಲಿಂ ಏರಿಯಾ ಹಿಂಗೆಲ್ಲ ಮಾಡಲ್ವಲ್ಲ ನೀವು ಸರ್? ಸಾಮಾನ್ಯ ಮುಸ್ಲಿಂ ಏರಿಯಾಗೆ ಹಿಂಗೆಲ್ಲ ಹೋಗಲ್ಲ. ಸಾದಿಕ್ ಅವರು ಹಿಂದೆ ಒಂದು ಡಿಬೇಟ್ ಅಲ್ಲಿ ಹೇಳಿದ್ರು, ಅವ್ರಿಗೆ ಮರ್ತಿದ್ರೆ ನಾನು ಮತ್ತೆ ಜ್ಞಾಪಿಸ್ತೀನಿ. ಅವ್ರು ಉರ್ದುಲ್ ಚೆನ್ನಾಗಿ ಹೇಳಿದ್ರು, ನಂಗೆ ಅದು ಬರಲ್ಲ. ಅವ್ರೇನು ಹೇಳಿದ್ರು ಅಂದ್ರೆ, ಸರ್ ನಾವು ಕಾಂಗ್ರೆಸ್ಗೆ ಯಾಕೆ ಓಟ್ ಹಾಕ್ತೀವಿ ಗೊತ್ತಾ ಅಂತ ಕೇಳಿದ್ರು ಒಂದಿನ. ಯಾಕ್ರಿ ಸಾದಿಕ್ ಜಿ ಹೇಳಿ ಅಂತ ಕೇಳಿದ್ದೆ. ಸರ್, ಈಗ ನಮಗೆ BJP ಅವರು ಹೊಡೆದು ಬಿಡ್ತಾರೆ, ನಮ್ಮನ್ನ ಕಾಂಗ್ರೆಸ್ ಅವರು ಹೊಡಿತಾರೆ. BJP ಅವರು ಹೊಡೆದು ಬಿಸಿಲಿಗೆ ಹಾಕ್ಬಿಡ್ತಾರೆ, ಕಾಂಗ್ರೆಸ್ನವ್ರು ಹೊಡೆದ್ಬಿಟ್ಟು ನೆರಳಿಗೆ ಹಾಕ್ಬಿಡ್ತಾರೆ ಅಂತ ನಾವು ಸಾಮಾನ್ಯ ಕೈ ಹಾಕಲ್ಲ. ನೋಡಿ ಅದು ಉರ್ದು ಹೇಳ್ಬಿಡಿ ಬೇಕಾದ್ರೆ ಸಾದಿಕ್ ಜಿ. ನೋಡಿ ನಾನು ಹೇಳ್ತೀನಿ, ಉರ್ದು ಹೇಳ್ಬಿಡಿ ಅದನ್ನ. BJP अगर से मारे तो धूप में डालेगा, कांग्रेस मुसलमान को BJP मारा तो धूप में डालेगा,
कांग्रेस मारा तो मुसलमान को छो में डालेगा। Okay. फर्क इतना ही है, ಅಷ್ಟೇ इसलिए वो छो में डालता है ना हमारे को, इसलिए हम वोट देता है उसको। ನೋಡಿ ಇವಾಗ ಏನಾಗಿದೆ ಅಂದ್ರೆ ಇಲ್ಲಿ ಮುಸ್ಲಿಮ್ಸು ದಲಿತರು ಬೇರೆ ಜನಾಂಗದ ಮಾತು ಬರಲ್ಲ ರಮಣ ಅಂತಾರೆ. ಇಲ್ಲಿ ಬರುವುದು ಇದು ಯಾವ ತರ ಈ ಪ್ರೊಸೆಸ್ ಮಾಡ್ಕೊಂಡು ಬಂದಿದ್ರು ಎಲ್ಲ ಕಡೆ, ಆ ಪ್ರೊಸೆಸ್ ಇಲ್ಲೂ ಫಾಲೋ ಮಾಡಿ. ಬುಲ್ಡೋಸರ್ ಜೆಸಿಬಿ ಅಲ್ಲ ಸರ್, ನೋಡಿ ನಮ್ಗೆ ಈಗ ಜೆಸಿಬಿ ಅವ್ರ ಹತ್ರ ಬಾಡಿಗೆ ತಂದಿರೋದು, ಯೋಗಿ ಹತ್ರ ಬಾಡಿಗೆ ತಂದಿದ್ದಾರೆ ಜೆಸಿಬಿಗಳು ಇವರು ಗಂಟೆಗೆ ಎಲ್ಲ ಬಾಡಿಗೆ ತಂದಿರೋದು ನೀವು. ನಿಮಿಷ ಮಾತಾಡ್ತೀನಿ. ನೋಡಿ ಪ್ರತಿ ವಾರನೂ ಪ್ರತಿ 15 ದಿವಸಕ್ಕೊಮ್ಮೆ ಕಂದಾಯ ಇಲಾಖೆಯಲ್ಲಿ ಒಂದು ಟಾಸ್ಕ್ ಒಂದು ಫಿಕ್ಸ್ ಮಾಡಿದ್ದಾರೆ. ಸರ್ಕಾರದ ಭೂಮಿಯನ್ನು ವಿಎಗಳು ಆರ್ಐಗಳು ಅಳದಿ ಅಪ್ಡೇಟ್ ಮಾಡಬೇಕು ಆನ್ಲೈನ್ ಅಲ್ಲಿ. ಈ ಪ್ರೋಸೆಸ್ ನಮ್ಮ ಸರ್ಕಾರ ಬಂದ್ಮೇಲೆ ಚಾಲನೆ ನೀಡಿದ್ದಾರೆ ಕೃಷ್ಣ ಬೈರೇಗೌಡರು ಇದೆ. ಯಾಕಂದ್ರೆ ಸರ್ಕಾರದ ಭೂಮಿಗಳನ್ನ ಉಳಿಸ್ಬೇಕು ಅಂತ ನಮ್ಮ ಕೃಷ್ಣ ಬೈರೇಗೌಡರೇ ಪಣ ತೊಟ್ಟಿದ್ದಾರೆ. ಈ ಜಾಗವನ್ನು ಇದು ಏನಪ್ಪ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಕೊಟ್ಟಿದೀವಿ, ಅಲ್ಲಿ ಅವ್ರ ಕೆಲಸ ಅವ್ರು ಉಪಯೋಗಿಸ್ಕೊತಾ ಇದ್ರು. ಬಟ್ ಅನಧಿಕೃತವಾಗಿ ಆ ಜಾಗಕ್ಕೆ ಎಲ್ಲಾ ಯಾರು ಹೋಗಿದ್ದು ಒಂದ್ ಜನಾಂಗದವ್ರು ಅಂತಲ್ಲ, ಯಾರು ಹೋಗಿ ಶೆಡ್ ಹಾಕೊಂಡಿದ್ದಾರೆ ಅಕ್ರಮವಾಗಿ. ಇವ್ರು ಹೇಳ್ತಿದ್ದಾರೆ ಅಲ್ಲಿ ಇದ್ರು, ಅವ್ರಿಗೆ ಆ ಪತ್ರ ಇತ್ತು ಅಂತ. ಆ ನೈಜತೆ ನೋಡೋಣ, ಒಂದ್ ನಿಮಿಷ ಅದಕ್ಕೆ ಬೈ, ನೈಜತೆ ನೋಡೋಣ. ನೈಜತೆ ಏನಾರು ಇದ್ರೆ ಅವ್ರಿಗೆ ನಾವು ಮಾನವೀಯತೆ ದೃಷ್ಟಿಯಿಂದ ನಮಗೂ ಮನಸ್ಸಿದೆ, ನಮಗೂ ಮನಸ್ಸಿದೆ, ನಾವು ಕ್ರೂರಿಗಳಲ್ಲ. ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಏನ್ ಮಾಡ್ಬೇಕೋ ಸರ್ಕಾರದ ಕಡೆಯಿಂದ ಅವ್ರು ಮಾಡ್ತೀವಿ. ಇವ್ರು ಹೇಳ್ತಾ ಇದ್ರು 2018-19 ಕೊಟ್ಟಿದ್ವಿ, ಕಂಪ್ಲೇಂಟ್ ಏನು ಮಾಡ್ತಿಲ್ಲ. 18ರಿಂದ 23 ಇವರು ಆಕ್ಟ್ ಮಾಡಬಹುದಾಗಿತ್ತಲ್ಲ ಇದೇ ಜಾಗದಲ್ಲಿ ತೆರವು. ನಾವು ನಮ್ಮ ಸರ್ಕಾರ ಇದು ನಾವು ತೋರಿಸಿರೋದು ಒಂದೇ ಒಂದು, ಬೆಂಗಳೂರಲ್ಲಿ 383 ಎಕರೆ ರಿಕವರಿ ಮಾಡಿದ್ವಿ. ಕೇವಲ 4 ವರ್ಷದಲ್ಲಿ 70 ಎಕರೆ ಇವರು ರಿಕವರಿ ಮಾಡಿದ್ದಾರೆ. ನಮ್ಮ ಬದ್ಧತೆ ಏನು, ಸರ್ಕಾರದ ಜಮೀನುಗಳನ್ನ ಉಳಿಸಬೇಕು ಅಂತ ನಾವು ಪಣ ತೊಟ್ಟಿದೀವಿ. ಹಾಗಾಗಿ ಇವರು ಬಿಜೆಪಿ ಅವರು ಡೊಂಗಿತನ ಮಾತಾಡಬಾರ್ದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅನಧಿಕೃತ ಕಟ್ಟಡಗಳನ್ನು ಒಡೆದಾಕದ ಮೇಲೆ ಅದನ್ನ ಸಮರ್ಥಿಸ್ಕೊಳ್ತಕ್ಕಂತ ರಾಜಕೀಯ ಸಾಮರ್ಥ್ಯ ಕಾಂಗ್ರೆಸ್ ಅವ್ರಿಗಿಲ್ಲ. ತೊಟ್ಟಲ್ ತೂಗೋದು ಇವರೇ, ಚೂಟೋದು ಇವರೇ. ಫಸ್ಟ್ ಆಫ್ ಆಲ್ ಇವರೇ ಹೇಳೋ ಪ್ರಕಾರ, ಸಿಎಂ ಅವರೇ ಹೇಳಿರೋ ಪ್ರಕಾರ ಅವರು ಅಕ್ರಮ ವಲಸಿಗರು ಅಂತ ಆದ್ಮೇಲೆ ಅವ್ರಿಗೆ ಇಷ್ಟು ವರ್ಷ ಯಾಕ್ರಿ ಅವಕಾಶ ಮಾಡ್ಕೊಟ್ರಿ? ನಾನು ಅದೇ ವಿಧಾನಸಭಾ ಕ್ಷೇತ್ರ ಅದೇ ಭಾಗದಿಂದ ಬರ್ತಕ್ಕಂಥವನು. 5 ವರ್ಷ ಇತ್ತಲ್ಲ ನೀವು, ನಾವು ಅದನ್ನೇ ಕುಮಾರಸ್ವಾಮಿ ಗೌರ್ಮೆಂಟ್ ಮಾಡಿದ್ರಲ್ಲ. ಕುಮಾರಸ್ವಾಮಿ ಗೌರ್ಮೆಂಟ್ 2008ರಲ್ಲಿ ಸರ್ ಇವ್ರು ಮಾಡಿದ್ದು ಗೌರ್ಮೆಂಟ್. ಇಷ್ಟೆಲ್ಲ ಅವಕಾಶಗಳು ನಿಮ್ಗಿದ್ದಾಗ ನೀವ್ ಯಾಕೆ ಮಾಡ್ಲಿಲ್ಲ? ಈಗ ನಿಮಗೆ ಯಾರೋ ಕೇರಳದ ಸಿಎಂ ಹೇಳಿ ಸರ್, ಲೆಟ್ ಮಿ ಫಿನಿಶ್. ಯಾರೋ ಕೇರಳದ ಸಿಎಂ ಬಂದು ನಿಮ್ ಯಾರೋ ದೆಹಲಿಯ ರಾಷ್ಟ್ರೀಯ ನಾಯಕರು ಬಂದು ನಿಮಗೆ ಚೂಟೋವರೆಗೂ ನಿಮ್ಗೆ ಗೊತ್ತಾಗ್ಲಿಲ್ವಾ ಅದು ಅಕ್ರಮ ಜಾಗ ಅಂತ? ಅಂದ್ರೆ ಇಷ್ಟು ನಿಷ್ಕ್ರಿಯ, ಇಷ್ಟು ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗಿದೆ ಕರ್ನಾಟಕದಲ್ಲಿ. ಅಲ್ಲ, ಇಡೀ ಒಂದು ಸರ್ಕಾರದ ವ್ಯವಸ್ಥೆ ಇಲ್ಲಿ ಬಂದು ಕುತ್ಕೊಂಡು ಯಾರೋ ನಿಮ್ಮ ಜಿ ಹುಜೂರ್, ನಿಮ್ಮ ಬಾಸ್ ಕೆ.ಸಿ. ವೇಣುಗೋಪಾಲ್ ಹೇಳ್ತಾರೆ ಅನ್ನೋ ಕಾರಣಕ್ಕಂದ್ರೆ ಸರ್ಕಾರದ ವ್ಯವಸ್ಥೆ ಎಲ್ಲಿದೆ ರೀ? ಕೆ.ಸಿ. ವೇಣುಗೋಪಾಲ್ ಯಾರ್ರೀ ಸಿಎಂ ಗೆ ಡೈರೆಕ್ಟ್ ಮಾಡ್ಲಿಕ್ಕೆ? ಅವ್ರು ಯಾವ್ದಾದ್ರು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲಿ ಇದ್ದಾರಾ? ಹಾಗಾದ್ರೆ ಇವರೆಲ್ಲ ಅಕ್ರಮ ವಲಸಿಗರು ಅಂತ ಇರ್ತಕ್ಕಂತ ಮಾಹಿತಿ ಇಷ್ಟು ವರ್ಷ ಪಾಲನೆ ಮಾಡಿ ಪೋಷಣೆ ಮಾಡಿ, ಸಾದಿಕ್ ಪಾಷಾ ಹೇಳೋ ಹಾಗೆ ಆಧಾರ್ ಕಾರ್ಡ್ ಇದೆ, ವೋಟ್ ಹಾಕಿದ್ದಾರೆ ಕೃಷ್ಣ ಬೈರೇಗೌಡರಿಗೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿದ್ಮೇಲೆ ಈಗ ಯಾಕೆ ಸ್ವಾಮಿ ನೀವು ಬಂದು ನೀವು ಬಹಳ ಸಾಚಾ ಅಂತ ತೋರಿಸ್ಕೊಳ್ತಕ್ಕಂತ ಕೆಲಸ ಮಾಡ್ತಾ ಇದ್ದೀರಾ? ಫೈನ್. ಥ್ಯಾಂಕ್ ಯು ಸಾದಿಕ್ ಜಿ, ಥ್ಯಾಂಕ್ ಯು ಉತ್ಕರ್ಷ್, ಥ್ಯಾಂಕ್ ಯು ಕಶ್ಯಪ್ ಜಿ. ಸೊ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನು ಮತ್ತೆ ಹೇಳ್ತೀನಿ, ಈ ಥರದ ಸರ್ಕಾರಿ ಭೂ ಕಬಳಿಕೆ ಇವತ್ತು ನಿನ್ನೆ ವಿಚಾರ ಅಲ್ಲ, ಬರೀ ಇದ್ಯಾವುದೋ ಫಕೀರ್ ಲೇಔಟಲ್ಲಿ ಮಾತ್ರ ಆಗಿಬಿಟ್ಟಿದೆ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ. ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನು ಡಾಕ್ಯುಮೆಂಟ್ಸ್ ಇದೆಯೋ ಆ ಡಾಕ್ಯುಮೆಂಟ್ಗಳು ಮಾತನಾಡೋಕ್ಕೆ ಶುರು ಮಾಡಲಿ, ಇದರ ಪರಿಶೀಲನೆ ಸರಿಯಾಗಿ ನಡೀಲಿ. ಆ ಮೂಲಕ ಒಂದು ವೇಳೆ ಇವರು ಅಕ್ರಮವಾಗಿ ಅಲ್ಲಿ ನೆಲೆಸಿದ್ರೆ ಮನೆಗಳ ಡೆಮಾಲಿಷನ್ ಮಾಡಿರೋ ಸರಿ, ಆದರೆ ಮಾನವೀಯತೆ ದೃಷ್ಟಿಯ ಮೇಲೆ ಅವರುಗಳಿಗೆ ಪುನರ್ವಸತಿ ಎಲ್ಲಾದರೂ ಒಂದು ಕಡೆ ಮಾಡಿಕೊಡ್ಲಿ. ಮಕ್ಕಳು ವಯಸ್ಸಾದವರೆಲ್ಲ ಇದ್ದಾರೆ, ಹೆಣ್ಣುಮಕ್ಕಳೆಲ್ಲ ಇದ್ದಾರೆ, ವಿಚಾರಗಳೇನೇ ಇರಲಿ ಅದೊಂದು ವಸತಿ ಅವ್ರಿಗೆ ಆಗಬೇಕು. ಇನ್ನೊಂದು ಕಡೆ ಈ ಥರದ್ದು ಯಾರೇ ಒಂದು ರೀತಿ ವಶಪಡಿಸ್ಕೊಂಡಿದ್ರೆ ಅಂಥ ಜಾಗಗಳು ಕೂಡ ಸರ್ಕಾರದ ವ್ಯಾಪ್ತಿಗೆ ಬರಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.